ಶ್ರೀ ಗುರುಭ್ಯೋ ನಮಃ. ಮುಂದಿನ ಪದ್ಯ ಹೀಗಿದೆ. ಅಂಗುಟಾಗ್ರದಿ ಜನಿಸಿದ ಅಮರತರಿಂಗಿಣಿಯೋ ಲೋಕತ್ರಯಗಳ ಅಘಹಿಂಗಿಸುವಳು. ಅವ್ಯಾಕೃತಾಕಾಶಾಂತ ವ್ಯಾಪಿಸಿದ ಇಂಗಡಲ ಮಗಳೊಡೆಯನ ಅಂಗೋಪಾಂಗಗಳಲಿಪ್ಪ ಅಮಲನಂತ ಸುಮಂಗಳ ಪ್ರಧನಾಮ ಪಾವನ ಮಾಳ್ಪುದೇ ನರಿದು. ಅಂಗುಟಾಗ್ರದಿ ಜನಿಸಿದ ಅಮರತರಂಗಿಣಿಯು ಲೋಕತ್ರಯಗಳ ಅಗಹಿಂಗಿಸುವಳು. ಅವ್ಯಾಕೃತಾಕಾಶಾಂತ ವ್ಯಾಪಿಸಿದ ಇಂಗಡಲ ಮಗಳೊಡೆಯನ ಅಂಗೋಪಾಂಗಗಳ ಲಿಪ್ಪ ಅಮಲ ಅನಂತ ಸುಮಂಗಳಪ್ರದ ನಾಮ ಪಾವನ ಮಾಳ್ಪುದೇನು ಅರಿದು. ಅಂಗುಟಾಗ್ರದಿ ಜನಿಸಿದ ಭಗವಂತನ ಅಂಗುಷ್ಟಾಗ್ರದಿಂದ ಉತ್ಪನ್ನಳಾಗಿರ್ತಕ್ಕಂಥವಳು ಯಾರು? ಅಮರತರಂಗಿಣಿ. ಅವಳಿಗೆ ದೇವಗಂಗೆ ಅಂತ ಹೆಸರು. ಪರಮಾತ್ಮನ ಅಂಗುಷ್ಟದ ಅಗ್ರಭಾಗದಿಂದ ಉತ್ಪನ್ನಳಾಗಿದ್ದಾಳೆ ದೇವಗಂಗೆ. ಅವಳು ಅಮರತರಂಗಿಣಿಯು ಲೋಕತ್ರಯಗಳ ಅಂತಾರೆ. ಮೂರು ಲೋಕಗಳನ್ನೂ ಕೂಡ, ಲೋಕತ್ರಯಗಳ ಮೂರು ಲೋಕದಲ್ಲಿರ್ತಕ್ಕಂತಹ ಎಲ್ಲರನ್ನೂ ಕೂಡ ಏನನ್ನ ಅಗಹಿಂಗಿಸುವಳು. ಅಘ ಅಂದ್ರೆ ಪಾಪ. ಮೂರು ಲೋಕದಲ್ಲೂ ಕೂಡ ಎಲ್ಲರ ಪಾಪವನ್ನ ಪರಿಹಾರ ಮಾಡ್ತಾ ಇದ್ದಾಳೆ. ಎಲ್ಲರ ಪಾಪಗಳನ್ನು ಪರಿಹಾರ ಮಾಡ್ತಾ ಇದ್ದಾಳೆ ಆ ದೇವಗಂಗೆ. ಹೀಗೆ ಎಲ್ಲರ ಪಾಪಗಳನ್ನ ಪರಿಹಾರ ಮಾಡ್ತಾ ಇರ್ತಕ್ಕಂತಹ ದೇವಗಂಗೆ ಏನಿದ್ದಾಳೆ ಅವಳು ಪರಮಾತ್ಮನ ಮಗಳಾಗಿದ್ದಾಳೆ. ಅವ್ಯಾಕೃತಾಕಾಶಾಂತ ವ್ಯಾಪಿಸಿದ, ಬ್ರಹ್ಮಾಂಡದ ಹೊರಗಡೆ ವ್ಯಾಪಿಸಿದ್ದಾನೆ. ಬ್ರಹ್ಮಾಂಡದ ಒಳಗಡೆ ಇರ್ತಕ್ಕಂಥದ್ದು ಭೂತಾಕಾಶ, ಬ್ರಹ್ಮಾಂಡದ ಹೊರಗಡೆ ಇರ್ತಕ್ಕಂಥದ್ದು ಅವ್ಯಾಕೃತಾಕಾಶ. ಅವ್ಯಾಕೃತಾಕಾಶಕ್ಕೆ ಅಭಿಮಾನಿಯಾಗಿರ್ತಕ್ಕಂಥವಳು ಲಕ್ಷ್ಮೀದೇವಿ. ವ್ಯಾಕೃತ ಅಂತಂದ್ರೆ ವಿಕಾರ, ಅವ್ಯಾಕೃತ ಅಂತಂದ್ರೆ ಯಾವುದೇ ರೀತಿಯಾದಂತಹ ವಿಕಾರ ಇಲ್ಲದೇ ಇರತಕ್ಕಂತಹ ಆ ಸ್ಪೇಸ್. ಅದಕ್ಕೆ ಅಭಿಮಾನಿಯಾಗಿರ್ತಕ್ಕಂಥವಳು ಲಕ್ಷ್ಮೀದೇವಿ. ಅವ್ಯಾಕೃತಾಕಾಶಾಂತ ವ್ಯಾಪಿಸಿದ ಯಾರು? ಇಂಗಡಲ ಮಗಳ. ಇಂಗಡಲ ಅಂದ್ರೆ ಇಂಪಾದ ಕಡಲು. ಯಾವುದು ಅದು? ಕ್ಷೀರ ಸಮುದ್ರ. ಕ್ಷೀರ ಸಮುದ್ರದ ಮಗಳಾಗಿರ್ತಕ್ಕಂಥವಳು ಲಕ್ಷ್ಮೀದೇವಿ. ಕ್ಷೀರ ಸಮುದ್ರ ರಾಜ ತನಯಾಂ ಶ್ರೀರಂಗಧಾಮೇಶ್ವರೀಂ ಅಂತ ಹೇಳ್ತೀವಲ್ಲ. ಕ್ಷೀರ ಸಮುದ್ರ ರಾಜನ ಮಗಳಾಗಿರ್ತಕ್ಕಂಥವಳು ಲಕ್ಷ್ಮೀದೇವಿ. ಆ ಲಕ್ಷ್ಮೀದೇವಿಯ ಒಡೆಯ ಅಂತಂದ್ರೆ ಭಗವಂತ. ಲಕ್ಷ್ಮೀದೇವಿಯ ಪತಿಯಾಗಿರ್ತಕ್ಕಂಥವನು ಭಗವಂತ, ಒಡೆಯ ಸ್ವಾಮಿ. ಅಂತಹ ಇಂಗಡಲ ಮಗಳೊಡೆಯನ ಅಂಗೋಪಾಂಗಗಳ ಲಿಪ್ಪ. ಪ್ರತಿಯೊಂದು ಅಂಗಗಳಲ್ಲೂ ಕೂಡ ಅಂಗ ಉಪಾಂಗಗಳಲ್ಲಿರ್ತಕ್ಕಂಥದ್ದು ಯಾವುದು ಅಂದ್ರೆ ಪರಮಾತ್ಮನ ನಾಮ. ಪರಮಾತ್ಮನ ಅಂಗಗಳು ಅಂತಂದ್ರು ಒಂದೇ, ಅವನ ರೂಪಗಳು ಅಂತಂದ್ರು ಒಂದೇ. ಅವನ ರೂಪಗಳಿಗೆ ಎಷ್ಟೆಷ್ಟು ನಾಮಗಳಿದೆ. ಅನಂತವಾದಂತಹ ಅಂಗಗಳು, ಅನಂತವಾದಂತಹ ರೂಪಗಳು, ಅನಂತವಾದ ನಾಮಗಳು. ಹೀಗೆ ಅಂಗೋಪಾಂಗಗಳ ಲಿಪ್ಪ ಅದು ಎಂಥದ್ದು ಅಂತಂದ್ರೆ ನಿರ್ದುಷ್ಟವಾಗಿರ್ತಕ್ಕಂಥದ್ದು. ಅಮಲ ಅಂತಂದ್ರೆ ನಿರ್ದುಷ್ಟವಾಗಿರ್ತಕ್ಕಂಥದ್ದು.
ಒಂದು ಎರಡಲ್ಲ, ಅದಕ್ಕೆ ಅಂತ್ಯವೇ ಇಲ್ಲ. ಅಮಲ ಅನಂತ, ಅನಂತವಾಗಿರ್ತಕ್ಕಂಥದ್ದು ಯಾವುದು? ಸುಮಂಗಳಪ್ರದ ನಾಮ. ಸಮೀಚೀನವಾದಂತಹ ಮಂಗಳವನ್ನ ತಂದುಕೊಡುತ್ತೆ ಪರಮಾತ್ಮನ ನಾಮ. ಸಮೀಚೀನವಾದ ಮಂಗಳ ಯಾವುದು ಅಂದ್ರೆ ಅದೇ ಮೋಕ್ಷ. ಸಮೀಚೀನವಾದಂತಹ ಮಂಗಳವನ್ನ ಕೊಡುವಂತಹ ನಾಮ ಅಂದ್ರೆ ಎಲ್ಲ ಅನಿಷ್ಟಗಳನ್ನು ಪರಿಹಾರ ಮಾಡಿ ನಮ್ಮೆಲ್ಲರ ಇಷ್ಟಾರ್ಥವನ್ನ ಪೂರೈಸುವಂತಹ ಸಾಮರ್ಥ್ಯ ಯಾವುದಕ್ಕಿದೆ ಅಂತಂದ್ರೆ ಅದು ಪರಮಾತ್ಮನ ನಾಮಕ್ಕಿದೆ. ಸುಮಂಗಳಪ್ರದ ನಾಮ, ಅಂತಹ ಪರಮಾತ್ಮನ ನಾಮ ಇಡೀ ಜಗತ್ತನ್ನ, ಲೋಕತ್ರಯಗಳನ್ನ ಪಾವನ ಮಾಡೋದಿಲ್ಲ ಅಂತ ಏನು ಆಶ್ಚರ್ಯ. ಪಾವನ ಮಾಡ್ಪುದೇನರಿದು ಅಲ್ವಾ? ಎಲ್ಲಾ ಜನರನ್ನೂ ಪವಿತ್ರ ಮಾಡೇ ಮಾಡುತ್ತದು. ಅದರಲ್ಲೇನು ಆಶ್ಚರ್ಯ ಇದೆ? ಯಾಕೆ ಅಂತಂದ್ರೆ ಪರಮಾತ್ಮನ ಅಂಗುಷ್ಟಾಗ್ರದಿಂದ ಬಂದಿರತಕ್ಕಂತಹ ಆ ಗಂಗಾದೇವಿಗೇನೆ ಇಡೀ ಲೋಕತ್ರಯಗಳನ್ನ ಪಾವನ ಮಾಡುವಂತಹ ಸಾಮರ್ಥ್ಯ ಇದೆ ಅಂತಂದ್ರೆ ಇನ್ನು ಪರಮಾತ್ಮನಿಗೆ ಎಂತಹ ಸಾಮರ್ಥ್ಯ, ಪರಮಾತ್ಮನ ನಾಮಕ್ಕೆ ಎಂತಹ ಸಾಮರ್ಥ್ಯ ಇದೆ ಅಂತ ಅದನ್ನ ತಿಳ್ಕೊಳ್ಬೇಕು ಅಂತ ಜಗನ್ನಾಥದಾಸರು ನಮಗೆ ತಿಳಿಸ್ತಾ ಇದ್ದಾರೆ. ಗಂಗಾದೇವಿಯನ್ನ ಇಲ್ಲಿ ಅಗಹಿಂಗಿಸುವಳು ಅಂತಂತ ಅಂದ್ರಲ್ಲ, ಅದನ್ನೇ ಇದು ಎಲ್ಲಿಂದ ತಗೊಂಡಿದ್ದಾರೆ ಅಂತಂದ್ರೆ ತೀರ್ಥ ಪ್ರಬಂಧದಲ್ಲಿ ಗಂಗಾದೇವಿಯ ಸ್ಮರಣೆಯನ್ನ ಮಾಡುತ್ತಾರೆ. ದುಷ್ಕರ್ಮಣ್ಯಮಿತಾನಿ ದೂರಯಸಿ ಯತ್ ತ್ವದ್ಗೇಯ ತೋಯೇಕ್ಷಯ ಪಾನೇನ ಪ್ಯವಗಾಹನೇನ ಮನಸಾ ಧ್ಯಾನೇನ ಗಾನೇನವಾ ಅಂತಾರೆ. ಗಂಗಾದೇವಿಯನ್ನ ನೋಡಿದ್ರೆ ಸಾಕಂತೆ. ಗಂಗಾದೇವಿಯ ದರ್ಶನ, ತ್ವದ್ಗೇಯ ತೋಯೇಕ್ಷಯ, ಈಕ್ಷಯ ಅಂದ್ರೆ ನೋಡಿದ್ರೆ ಸಾಕಂತೆ. ಅದನ್ನ ಪಾವನ, ಅಷ್ಟು ಪವಿತ್ರರನ್ನಾಗಿ ಮಾಡಿಬಿಡುತ್ತೆ. ಮತ್ತೆ ಪಾನವನ್ನ ಮಾಡಿದ್ರೆ ಇನ್ನೆಷ್ಟು ಪವಿತ್ರರಾಗ್ತೇವೆ. ಅಥವಾ ದರ್ಶನವೂ ಆಗ್ತಾ ಇಲ್ಲ, ಪಾನವೂ ಆಗ್ತಾ ಇಲ್ಲ ಅಂತಂದ್ರೆ ಮನಸ್ಸಿನಿಂದ ಧ್ಯಾನ ಮಾಡಿದ್ರೂ ಸಾಕಂತೆ. ಗಂಗಾ ಗಂಗೇತಿ ಯೋಬ್ರೂಯಾತ್ ಯೋಜನಾನಾಂ ಶತೈರಪಿ. ಅನೇಕ ನೂರಾರು ಯೋಜನೆಗಳ ದೂರ ಇದ್ದು ಗಂಗಾದೇವಿಯನ್ನ ಸ್ಮರಣೆ ಮಾಡಿದ್ರೂ ಸಾಕು. ಮುಚ್ಚತೆ ಸರ್ವ ಪಾಪೇಭ್ಯ, ಎಲ್ಲ ಪಾಪಗಳಿಂದಲೂ ಕೂಡ ಬಿಡುಗಡೆಯನ್ನ ಹೊಂದುತ್ತಾ ಇದ್ದಾನೆ. ಅಂದ್ರೆ ಗಂಗಾದೇವಿಗೆ ಇಷ್ಟು ಮಹತ್ವ ಇದೆ ಅಂತಂತಂದ್ರೆ ಇನ್ನು ಪರಮಾತ್ಮನ ನಾಮಸ್ಮರಣೆಗೆ ಎಷ್ಟು ಮಹತ್ವ ಇದೆ ಅನ್ನೋದನ್ನ ನಾವು ಊಹಿಸಿಕೊಳ್ಳಬೇಕು. ಅದಕ್ಕೆ ಒಂದು ಕಡೆ ಅಂತಾರೆ, ಪರಮಾತ್ಮನ ನಾಮಸ್ಮರಣೆಗೆ ಹೋಗುವಷ್ಟು ಪಾಪಗಳನ್ನ ನಿಜವಾಗ್ಲೂ ಮನುಷ್ಯ ಮಾಡಲಿಕ್ಕೆ ಸಾಧ್ಯ ಇಲ್ಲ. ನಾಮ್ನೋಸ್ತಿ ಯಾವತೀ ಶಕ್ತಿ ಪಾಪ ನಿರ್ಹರಣೆ ಹರೇಹೇ ತಾವತ್ ಕರ್ತುಂ ನ ಶಕ್ನೋತಿ ಪಾತಕಂ ಪಾತಕೀ ಜನಃ. ಪರಮಾತ್ಮನ ನಾಮಸ್ಮರಣೆಗೆ ಎಷ್ಟೆಷ್ಟು ಪಾಪಗಳು ಹೋಗುತ್ತೆ ಅಂತಂದ್ರೆ ಅಷ್ಟು ಪಾಪಗಳನ್ನ ಇವತ್ತು ಮನುಷ್ಯ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟು ಎಲ್ಲ ಪಾಪಗಳು ಕೂಡ ಪರಿಹಾರ ಆಗತ್ತೆ. ಅದಕ್ಕೆ ದಾಸರಂದ್ರು, ನೀನ್ಯಾಕೋ ನಿನ್ನ ಹಂಗ್ಯಾಕೋ ನಿನ್ನ ನಾಮದ ಬಲವೊಂದಿದ್ದರೆ ಸಾಕೋ. ನೀನ್ ಯಾಕಪ್ಪ, ನೀನ್ ಬೇಡವೇ ಬೇಡ, ನಿನ್ನ ಗೊಡವೇ ಬೇಡ ನನಗೆ. ನಿನ್ನ ನಾಮದ ಬಲ ನಮ್ಮ ಹತ್ರ ಇದ್ದುಬಿಟ್ರೆ ಎಲ್ಲ ಪಾಪಗಳು ಪರಿಹಾರ, ಎಲ್ಲ ಇಷ್ಟಾರ್ಥಗಳ ಸಿದ್ಧಿ. ಒಂಥರ ಡಬಲ್ ಆಫರ್ ಅಂತಾರಲ್ಲ ಹಾಗೆ, ನಾಮಸ್ಮರಣೆ ಮಾಡ್ತಾ ಇದ್ರೆ ಲೋಕದಲ್ಲೂ ನಮಗೆ ಸಿದ್ಧಿ. ಯಾಕೆ ಅಂತಂದ್ರೆ ಏನಾಗತ್ತೆ ಅಂತಂದ್ರೆ ಲೋಕದಲ್ಲಿ ಏನಾಗತ್ತೆ, ಈ ಲೋಕದಲ್ಲಿ ಪರಮಾತ್ಮನ ನಾಮಸ್ಮರಣೆಯನ್ನ ಮಾಡೋದ್ರಿಂದ ಏನ್ರಿ ಆಗತ್ತೆ ಅಂತಂದ್ರೆ ಅಚ್ಯುತಾನಂತ ಗೋವಿಂದ ನಾಮೋಚ್ಚಾರಣ ಭೇಷಜಾಹ ನಶ್ಯಂತಿ ಸಕಲಾ ರೋಗಾಹ ಸತ್ಯಂ ಸತ್ಯಂ ವದಾಮ್ಯಹಂ. ಯಾರು ಅಚ್ಯುತ ಅನಂತ ಗೋವಿಂದ ಅಂತ ಯಾರು ಭಗವಂತನ ನಾಮಸ್ಮರಣೆಯನ್ನ ಮಾಡ್ತಾ ಇರ್ತಾರೆ ಅಂಥವರ ಎಲ್ಲ ರೋಗಗಳು ಪರಿಹಾರ, ಎಲ್ಲ ರೋಗಗಳು ಪರಿಹಾರ ಆಗ್ತಾ ಇದೆ. ಇದು ಲೋಕದಲ್ಲಿ ಕೊಟ್ಟಿರತಕ್ಕಂತಹ ಆಫರ್ ಪರಮಾತ್ಮ. ಇನ್ನು ಪರಲೋಕದಲ್ಲಿ ಇನ್ನು ಹೇಳೋ ಅಷ್ಟೇ ಇಲ್ಲ, ಎಲ್ಲ ಪಾಪಗಳಿಂದ ಬಿಡುಗಡೆ ಆದ ಮೇಲೆ ಪರಮಾತ್ಮ ಮೋಕ್ಷವನ್ನೇ ಕೊಟ್ಟು ಬಿಡ್ತಾನೆ. ಅವನ ನಾಮಸ್ಮರಣೆಯನ್ನ ಮಾಡೋದ್ರಿಂದ ಮೋಕ್ಷವನ್ನೇ ಕೊಡ್ತಾನೆ. ಅದಕ್ಕೆ ನಾರಾಯಣ ನಿನ್ನ
ನಾಮದ ಸ್ಮರಣೆಯ ಸಾರಾಮೃತವು ಎನ್ನ ನಾಲಿಗೆಗೆ ಬರಲಿ ನಾರಾಯಣ. ಕಷ್ಟದಲ್ಲಿರಲಿ ಉತ್ಕೃಷ್ಟದಲ್ಲಿರಲಿ ಎಷ್ಟಾದರೂ ಮತಿಗೆಟ್ಟು ಇರಲಿ ಕೃಷ್ಣ ಕೃಷ್ಣ ಎಂದು ಶಿಷ್ಟರೂಪೇಳುವ ಅಷ್ಟಾಕ್ಷರ ಮಹಾ ಮಂತ್ರದ ನಾಮವ ನಾರಾಯಣ. ನಿನ್ನ ನಾಮದ ಸ್ಮರಣೆಯ ಸಾರಾಮೃತವು ಎನ್ನ ನಾಲಿಗೆಗೆ ಬರಲಿ. ಯಾವಾಗ ಬರಬೇಕು? ಅಂತ್ಯಕಾಲದಲ್ಲಿ ಚಿಂತಿಸುವ ಹಾಗೆ ನಾರಾಯಣ ನಿನ್ನ ನಾಮದ ಸ್ಮರಣೆಯ ಅಂತ ಪ್ರಾರ್ಥನೆಯನ್ನು ಮಾಡಿದ್ದಾರೆ. ಅಂತ್ಯಕಾಲಕ್ಕೆ ಬರಬೇಕು. ಮನುಷ್ಯನ ಅಂತ್ಯಕಾಲ ಯಾವಾಗ ಬರುತ್ತೆ ಅವಾಗ ನಾಮಸ್ಮರಣೆ ಬಂತು ಅಂತಾದರೆ ಅವನ ಜೀವನ ನಿಜವಾಗಲೂ ಸಾರ್ಥಕ. ಆದ್ರಿಂದ ಅವನ ಪಾಪಗಳೆಲ್ಲವೂ ಕೂಡ ಪರಿಹಾರ ಆಗಬೇಕು. ಮನುಷ್ಯರ ಎಲ್ಲ ಪಾಪಗಳು ಪರಿಹಾರ ಆಗಬೇಕು ಅಂತಂದ್ರೆ ಅದು ಒಂದಕ್ಕೆ ಮಾತ್ರ ಸಾಮರ್ಥ್ಯ. ಅದು ಯಾವುದು ಅಂತಂದ್ರೆ ಅದು ಪರಮಾತ್ಮನ ನಾಮಸ್ಮರಣೆ. ಆದ್ರಿಂದ ಅದನ್ನು ನಿರಂತರವಾಗಿ ಮಾಡ್ತಾ ಇರಬೇಕು. ಗಂಗಾದೇವಿಯ ಸ್ಮರಣೆಯನ್ನ ಮಾಡೋದ್ರಿಂದ ಹೇಗೆ ಪವಿತ್ರರಾಗ್ತೇವೋ ಹಾಗೆ ಪರಮಾತ್ಮನ ನಾಮಸ್ಮರಣೆಯಿಂದ ಪವಿತ್ರರಾಗೋದಿಲ್ಲ ಅಂತ ಇನ್ನೇನು ಆಶ್ಚರ್ಯ, ಅದರಲ್ಲಿ ಏನಿದೆ? ಹಾಗೇ ಆಗ್ತೇವೆ ಅಂತ ಕೈಮುತ್ಯ ನ್ಯಾಯದಿಂದ ಸಿದ್ಧವಾಗಿರ್ತಕ್ಕಂತಹ ವಿಷಯ ಅಂತ ದಾಸರಾಯರು ಇದರಲ್ಲಿ ಈ ಪದ್ಯದಲ್ಲಿ ವಿಶೇಷವಾಗಿ ನಮಗೆ ತಿಳಿಸ್ತಾ ಇದ್ದಾರೆ. ಕೃಷ್ಣಾರ್ಪಣಮಸ್ತು.